ಇಂಗ್ಲಿಷ್ ಮಾತಾಡುವಾಗ ಎಡಿಯಮ್ಸ್ ಬಳಸಿದ್ರೆ ಹೇಗೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಗೊತ್ತಾ? ಬನ್ನಿ ಇವತ್ತು 3 ಸಾಮಾನ್ಯ ಇಂಗ್ಲಿಷ್ ಎಡಿಯಮ್ಸ್ ಕಲಿಯೋಣ. ಮೊದಲನೆಯದು ಬ್ರೇಕ್ ಅ ಲೆಗ್. ಇದರ ಅರ್ಥ ಯಾರಿಗಾದರೂ ಶುಭ ಹಾರೈಸುವುದು ಅಥವಾ ಅದೃಷ್ಟ ಹೇಳುವುದು. ಉದಾಹರಣೆಗೆ, ಯು ಹ್ಯಾವ್ ಅ ಬಿಗ್ ಪ್ರೆಸೆಂಟೇಷನ್ ಟುಡೇ, ಬ್ರೇಕ್ ಅ ಲೆಗ್ ಅಂದರೆ ಇಂದು ನಿಮಗೆ ದೊಡ್ಡ ಪ್ರಸ್ತುತಿ ಇದೆ, ಶುಭವಾಗಲಿ. ಎರಡನೆಯ ಎಡಿಯಮ್ ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಆಂಡ್ ಡಾಗ್ಸ್. ಇದರ ಕನ್ನಡ ಅರ್ಥ ತುಂಬಾ ಜೋರಾಗಿ ಮಳೆ ಬರುತ್ತಿದೆ ಎಂದು ಹೇಳುವುದು. ಉದಾಹರಣೆಗೆ, ಐ ಕ್ಯಾಂಟ್ ಗೋ ಔಟ್ ನೌ, ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಆಂಡ್ ಡಾಗ್ಸ್ ಅಂದರೆ ನಾನು ಈಗ ಹೊರಗೆ ಹೋಗಲು ಸಾಧ್ಯವಿಲ್ಲ, ತುಂಬಾ ಜೋರಾಗಿ ಮಳೆ ಬರುತ್ತಿದೆ. ಮೂರನೆಯದು ಬೈಟ್ ದ ಬುಲೆಟ್. ಇದರ ಅರ್ಥ ಕಷ್ಟಕರ ಅಥವಾ ಅಹಿತಕರ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವುದು. ಉದಾಹರಣೆಗೆ, ಐ ಡೋಂಟ್ ಲೈಕ್ ದಿಸ್ ಟಾಸ್ಕ್ ಬಟ್ ಐಲ್ ಹ್ಯಾವ್ ಟು ಬೈಟ್ ದ ಬುಲೆಟ್ ಅಂಡ್ ಫಿನಿಶ್ ಇಟ್ ಅಂದರೆ ನನಗೆ ಈ ಕೆಲಸ ಇಷ್ಟವಿಲ್ಲ, ಆದರೆ ನಾನು ಅದನ್ನು ಧೈರ್ಯದಿಂದ ಮುಗಿಸಬೇಕು. ಈ ಎಡಿಯಮ್ಸ್ ನಿಮ್ಮ ಇಂಗ್ಲಿಷ್ ಸಂಭಾಷಣೆಯನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತವೆ. ಹೆಚ್ಚು ಐಡಿಯಮ್ಸ್ ಕಲಿಯೋಕೆ ನನ್ನ ಪೇಜ್ ಫಾಲೋ ಮಾಡಿ.